ಹೆಸರು ಸಲ್ಮಾ ಬಾನು, ಚಾಮರಾಜನಗರ ಜಿಲ್ಲೆ, ಕೌದಳ್ಳಿ ಗ್ರಾಮ, ಹನೂರು ತಾಲೂಕು. ನನ್ನ ಕವನದ ಶೀರ್ಷಿಕೆ ವಿವಾಹ ವಿಚ್ಛೇದನ. ಮದುವೆ ಸ್ವರ್ಗದಲ್ಲಿ ನಿಶ್ಚಯ, ಜಾತಕ ಹೊಂದಾಣಿಕೆಯ ಸಂಪ್ರದಾಯ, ಸಪ್ತಪದಿ ಮದುವೆಗೆ ಸದಾಶಯ, ಹೆತ್ತವರ ಹಿರಿಯರ ಆಶೀರ್ವಾದ ಕಳಶಪ್ರಿಯ, ಮದುವೆ ಮನೆಯಲ್ಲಿ ಮಂಗಳ ವಾದ್ಯಮಯ, ವಿಚ್ಛೇದನಕ್ಕೆ ಆಸ್ಪದವಿಲ್ಲ, ವಾಯಿದೆಯ ಕರಾರುಗಳಿಲ್ಲ, ಹರಕೆಯ ಫಲ ಸದಾ ಇರುವುದಲ್ಲ. ಇಂದು ಕಲಿಗಾಲ, ತಾಂತ್ರಿಕತೆಯ ಜಾಲ, 2 ದಿನ ಮಾತಾಡಿ ಮತ್ತೆ ತಿರುಗಾಡಿ, ಸಂಪ್ರದಾಯ ಸಂಸ್ಕೃತಿಗೆ ವಿದಾಯ, ನಂಬಿಕೆ ಹೊಂದಾಣಿಕೆಗೆ ಅಪಾಯ. ಹೆತ್ತವರ ಹಿರಿಯರ ಕಡೆಗಣಿಸಿ, ಸಮಾಜಕ್ಕೆ ಹೆದರಿಸಿ ಬೆದರಿಸಿ, ತಾಳಿಯ ಮೌಲ್ಯಗಳಿಗೆ ಧಿಕ್ಕರಿಸಿ, ಕಾಟಾಚಾರಕ್ಕೆ ಮದುವೆ, ಮರುಕ್ಷಣ ವಿಚ್ಛೇದನ, ಹೆತ್ತು ಹೊತ್ತು ಸಾಕಿ ಸಲಹಿದವರ ಶಿರಚ್ಛೇದನ. ಇದು ಇತ್ತೀಚಿನ ಪ್ರತಿಯೊಬ್ಬರ ಆಕ್ರಂದನ. ವಿವಾಹ ಅನ್ನೋದು 2 ದೇಹಗಳ ಸ್ಪರ್ಶಗಳ ಮಿಲನವಲ್ಲ, ಪರಸ್ಪರ ಭಾವನಾತ್ಮಕವಾಗಿ ನಂಬಿಕೆ ತುಂಬಿದಂತಹ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಇರಲಿ ಎಂದು ಹೇಳಕ್ ಇಷ್ಟಪಡ್ತೀನಿ. ಹಾಗೆಯೇ ವೈವಾಹಿಕ ಜೀವನದಲ್ಲಿ ಸಂತೋಷ ರಹಸ್ಯ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಬಿಟ್ಕೊಡೋದ್ರಲ್ಲಿ, ಅಂದ್ರೆ ಗಂಡ ಹೆಂಡತಿಗೆ ಬಿಟ್ಕೊಡೋದಲ್ಲ, ಹೆಂಡತಿ ಗಂಡನ್ ಬಿಡೋದಲ್ಲ, ಪರಸ್ಪರ ಬಿಟ್ಕೊಡೋದ್ರಲ್ಲಿ ಅಂತ ಹೇಳಿದ್ರೆ ಒಬ್ರು ಸಿಟ್ಟಾದ್ರೆ ಇನ್ನೊಬ್ರು ಮೌನವಾಗಿರೋದು. ಮೊದಲೇ ಹೇಳಿದರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿದರೆ, ಹಾಗೆಯೇ ಮಾತಿಗೆ ಮಾತೆ ವಿಚ್ಛೇದನಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಾಗೆಯೇ ನಂಬಿಕೆ ತುಂಬಿದಂತಹ ಮೌನ ಸಂಸಾರದಲ್ಲಿ ತುಂಬಾ ಮುಖ್ಯ. ಇದೇ ದಾಂಪತ್ಯ ಜೀವನದ ನಿಜವಾದ ಸೌಂದರ್ಯ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ. ವಿಚ್ಛೇದನ. ನಾದವು ಕಿವಿಗಳಿಗೆ ಮಿಲನ, ನಾದವು ಕಿವಿಗಳಿಗೆ ಮಿಲನ, ಆಲಿಸಿದರೆ ಮನಸ್ಥಿತಿಯ ತಲ್ಲಣ. ಸಂಸಾರದಲ್ಲಿ ಸರಿಗಮ, ಸ್ವರಗಳ ಮಿಲನವೇ ಸಮಾಗಮ, ಸ್ವರಗಳ ಮಿಲನವೇ ಸಮಾಗಮ. ಮನಸ್ಸು ಹೊಂದಾಣಿಕೆಯಿಂದ ಪಾವನ, ಮನಸ್ಸು ಹೊಂದಾಣಿಕೆಯಿಂದ ಪಾವನ, ಸುಧಾರಿತ ವೇದಿಕೆಯ ಯಾನ, ಸರಸ ವಿರಸಗಳ ಸಮ್ಮಿಲನ, ಮೆಚ್ಚುಗೆಯ ಜೋಡಿ ಜೀವನ. ಸರಸ ವಿರಸಗಳ ಸಮ್ಮಿಲನ, ಮೆಚ್ಚುಗೆಯ ಜೋಡಿ ಜೀವನ. ಇಬ್ಬರ ನಂಬಿಕೆಯ ಆಧಾರ, ಪರಸ್ಪರ ಪ್ರಯಾಣಕ್ಕೆ ಸರದಾರ, ಪರಸ್ಪರ ಪ್ರಯಾಣಕ್ಕೆ ಸರದಾರ. ಸ್ವರ್ಗಕ್ಕೆ ಮೂರೇಗೇಣಿನ ಸಂಸಾರ, ಸ್ವರ್ಗಕ್ಕೆ ಮೂರೇಗೇಣಿನ ಸಂಸಾರ. ಅಪ್ಪಿ ತಪ್ಪಿದರೆ ಬಂತು ಗ್ರಹಚಾರ. ಹಲವಾರು ಸಹಿಸಲಾರರು ಕುತಂತ್ರಕ್ಕೆ ಬಾಗುವರು, ಹಲವಾರು ಸಹಿಸಲಾರರು ಕುತಂತ್ರಕ್ಕೆ ಬಾಗುವರು. ವಿಷ ಬೀಜ ಬಿತ್ತವರು, ಅಣ್ಣನ ಮಗ ಏನಂತೆ ಈಗ ಇತ್ತೀಚೆಗೆ ನಡೆದಿರೋದು. ಏನಂದ್ರೆ ಆನ್ಲೈನಲ್ಲಿ ನೋಡಿದ್ರು ನಾವು ಹಿಂಗೆ ನಾವು ಸಂಪ್ರದಾಯಸ್ಥರು ಹೇಳಬೇಕು ಅಂದರೆ ಟ್ರೆಡಿಷನಲ್ಲು, ಅಂದರೆ ಜಾತಿ ಬ್ರಾಹ್ಮಣರು ಜಾತಿ ಅಂತಲೇ ನಾವು ಹೇಳ್ತೀವಿ. ಹೇಳೋದನ್ನು ಅವರೇ ನಾವು. ನಮ್ಮಲ್ಲಿ ಏನು ಅಂದರೆ ಟ್ರೆಡಿಷನಲ್ಲು ತುಂಬ, ಅಲ್ಲಿ ನೋಡು ಇಲ್ಲೂ ನೋಡು, ಆ ಹುಡುಗಿ ನೋಡು ಈ ಹುಡುಗಿ ನೋಡು, ಈ ಥರ ಆದಾಗ ಹುಡುಗಿರು ಏನು ಮಾಡಿದ್ರು, ಹುಡುಗಂಗೆ ಅವನು IT ಇಂಜಿನಿಯರೇ, ಅವಳು IT ಇಂಜಿನಿಯರೇ. ಫೋನಲ್ಲಿ ಎಲ್ಲ ಕನೆಕ್ಟ್ ಆಯಿತು. ಅಂದರೆ ಅವ್ರವ್ರು ಕನೆಕ್ಟ್ ಮಾಡಲ್ಲ, ಫ್ಯಾಮಿಲಿ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿ 1 ವರ್ಷ ಆಯಿತು, ಮದುವೆ ಆಯಿತು. ಎಲ್ಲ ಗ್ರ್ಯಾಂಡಾಗಿ ಮಲೇಶ್ವರದಲ್ಲಿ ಮದುವೆನೂ ಆಯಿತು, ಎಲ್ಲ ಆಯಿತು, ಚೆನ್ನಾಗೇ ಇದ್ದರು. ಕೊನೆಗೆ ಮನೆಗೆ ಬಂದು ಸೇರಿದ ತಕ್ಷಣ ಏನು ಹೇಳೋದ್ಲ ಹುಡುಗಿ ಅಂದರೆ, ಅಪ್ಪ ಅಮ್ಮ ಇರಬಾರ್ದತ್ತೆ ಜೊತೆಗೆ. ಅವ್ರಿಗಿರೋದು ಇಬ್ಬರೇ, ಹೆಣ್ಮಗು, ಒಬ್ಬ ಮಗಳಿಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗ ಒಬ್ಬನೇ ಇರೋದು. 1.5 ಕೋಟಿ ರೂಪಾಯಿ ಇದ್ರ ಲೈಟಲ್ಲಿ ಮನೆ ತೊಗೊಂಡಿದ್ದಾರೆ. ಆ ಮನೆಯಲ್ಲಿ ಅಪ್ಪ ಅಮ್ಮ ಇರಬಾರ್ದತ್ತೆ. ಅಪ್ಪ ಸಂಪಾದನೆ ಮಾಡಿರೋ ಮನೆಯಲ್ಲಿ ಅಪ್ಪನೇ ಇರಬಾರ್ದತ್ತೆ. ಹೀಗಾಗಿ 1 ವರ್ಷದಿಂದ ನಡೀತು. ಕೊನೆಗೆ ಈಗೇನಾಯಿತು, ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ. 1.5 ಕೋಟಿ ರೂಪಾಯಿ ಪ್ಲಸ್ ಮನೆ, ಆ ಮನೆ ಬಂದು ಒಂದು 3 ಕೋಟಿ ರೂಪಾಯಿ ಆಗುತ್ತೆ. ಎಲ್ಲ ಈಗ ನಮಗೆ ಬೇಕು ಅಂತ ಕೇಸ್ ಹಾಕಿದ್ದಾಳೆ ಅವಳು. ಸೊ ಅವಳು ಸಂಸಾರ ಮಾಡೋದಕ್ಕೆ ಮದುವೆ ಆಗಲಿಲ್ಲ, ದುಡ್ಡು ಬರುತ್ತೆ ಅನ್ನೋದಕ್ಕೆ ಮದುವೆ ಆಗಿರೋದು. ಈ ಥರ ಕೇಸ್ ಎಷ್ಟೋ ನಾವು ನೋಡಿದ್ದೀವಿ. ಈ ಥರ ಕೇಸ್ ಎಷ್ಟೋ ಇದೆ.
ಅದರಿಂದ ದಯವಿಟ್ಟು ಭಾವನೆಗಳಿಗೆ ಸ್ಪಂದಿಸಿ. ಅದು ಯಾರೋ ಹೇಳಿದ್ರು ಹೆಣ್ಮಕ್ಳು ಹೆಣ್ಣು ಕೊಡಿ ಅಂತೇಳಿ. ಆ ಥರ ಹೆಣ್ಣು ದಯವಿಟ್ಟು ITBT ನೀವು ಕೊಡೋಕ್ಕೋಬೇಡಿ. ಅವ್ರ ಮನೆತನ ಹುಡುಗನ ಒಂದು ಗುಣ ನೋಡಿ ಕೊಡಿ. ದುಡ್ಡು ಮೇಲೆ ಯಾರೂ ಮಲಗಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ಹಾಗಾಗಿ ಒಂದು ಬಾಂಧವ್ಯದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹೆಣ್ಮಗುನ ಅಥವಾ ನಿಮ್ಮ ಗಂಡು ಮಗುನ ಅವ್ರ ಮನೆ ಕೊಟ್ಟು ಸಂಸಾರ ಇದು ಮಾಡಿಸಿ. ಇಷ್ಟು ಹೇಳ್ತಾ ಧನ್ಯವಾದಗಳು. ವಿಚ್ಛೇದನ ನನಗೂ ಅಷ್ಟು ಹೇಳೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನನಗೆ ಅದು ಇಷ್ಟ ಇಲ್ಲ, ವಿಚ್ಛೇದನ ಅನ್ನೋದು ಇಷ್ಟ ಇಲ್ಲ. ಅದಕ್ಕೆ ನನಗೆ ಪಾಸಿಟಿವ್